ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನಮ್ಮ NDA ಅಭ್ಯರ್ಥಿಗಳ ಪರವಾಗಿ ನೂತನ ಲೋಕಸಭಾ ಸದಸ್ಯರು ಅಗತ್ಯ ಆಯಿತು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ, ಕಳೆದ ಒಂದು ವಾರದಿಂದ ಅವರ ಜೊತೆಯಲ್ಲೇ ಇದ್ದು ಅವರ ಪ್ರಮಾಣ ವಚನ ಅವರನ್ನು ನೀವು ಭಾನುವಾರ ಲೋಕಸಭಾ ಕ್ಷೇತ್ರದ ನಾಗರಿಕ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡಿದ್ದೇವೆ. ಅದಕ್ಕೆ ಒಪ್ಪಿ ಅವ್ರಿಗೂ ಒಂದು ರೀತಿ ಮೊದಲು ಹೋಗಿ ನನ್ನ ಕ್ಷೇತ್ರದ ಮಹಾಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಿಡ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತು ಮಂಡ್ಯ ಸ್ಟೇಡಿಯಂನಲ್ಲಿ 5 ಗಂಟೆಗೆ ಭಾನುವಾರ ಒಂದು ದೊಡ್ಡ ಬೃಹತ್ ಒಂದು ಅಭಿನಂದನಾ ಸಮಾರಂಭದ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಅವತ್ತು ಅಭಿನಂದನೆಯನ್ನು ಸಲ್ಲಿಸಿ ಈ ಕ್ಷೇತ್ರದ ಮಹಾಜನತೆಗೆ ಇವತ್ತು ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು, ಇವತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯರು, ಇವತ್ತು ನರೇಂದ್ರ ಮೋದಿಜಿಯವರ ಕ್ಯಾಬಿನೆಟ್ನಲ್ಲಿ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯ ಸಚಿವರಾಗಿ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಕುಮಾರಣ್ಣವರು ಆಗಮಿಸಿ ಕೃತಜ್ಞತೆಗಳನ್ನು ಸಲ್ಲಿಸೋರಿದ್ದಾರೆ. ಆ ಕಾರಣದಿಂದ ಇಲ್ಲಿ ತನಕ ಕೊಟ್ಟ ಒಂದು ಯಾವ ರೀತಿ ಸಹಕಾರ ಕೊಟ್ಟರೋ ಅದೇ ರೀತಿ ತಾವು ಮುಂದಿನ ದಿನಗಳಲ್ಲಿ ನಮಗೆ ಸಹಕಾರ ಕೊಡಬೇಕು. ಜೊತೆಗೆ ನಮ್ಮ NDA ಅಭ್ಯರ್ಥಿಗಳಾದಂಥ ಕುಮಾರಣ್ಣವರು ಇವತ್ತು ಮೊದಲಿಂದನೂ BJP JDS ಪಕ್ಷದ ಮುಖಂಡರುಗಳು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಎಲ್ಲ ನಾಯಕರುಗಳನ್ನು ಈಗಾಗಲೇ ಪ್ರೆಸ್ ಮೀಟ್ಗೂ ಬರೋರಿದ್ದಾರೆ. ಸ್ವಲ್ಪ ತಡ ಆಯಿತು, ಬೆಂಗಳೂರಿಂದ ಜಿಲ್ಲಾಧ್ಯಕ್ಷರು ಮತ್ತು ಅವರ ಮುಖಂಡರುಗಳು ಬರ್ತಕ್ಕಂಥದ್ದು. ಆ ಕಾರಣದಿಂದ ಅವರು ಬಂದು ಜಾಯ್ನ್ ಆಗ್ತಾರೆ. ಅತಿ ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯ ಮಹಾಜನತೆ ಅವತ್ತು 4 ಗಂಟೆಗೆ ತಾವೆಲ್ಲರೂ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಿಂದ ಆಗಮಿಸಬೇಕು. ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕುಮಾರಣ್ಣವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸೋದು ಒಂದು ಕಡೆ ಆದರೆ, ಕುಮಾರಣ್ಣವರು ನಿಮ್ಮೆಲ್ಲರಿಗೂ ಒಂದು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಆಗುತ್ತೆ. ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮ ಮೂಲಕ ವಿನಂತಿ ಮಾಡ್ತಾರೆ. ಈಗ ಕುಮಾರಣ್ಣ ಒಬ್ಬರೇ ಆಗಮಿಸ್ತಾ ಇದ್ದಾರೆ. ಆಮೇಲೆ ಜೊತೆಗೆ ನಮ್ಮ 2 ಪಕ್ಷದ ಸ್ಟೇಟ್ ಲೀಡರ್ಗಳು ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದನ್ನು ಚಾಕೌಟ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀವಿ. ನಾವು ಕನಿಷ್ಠ 1 ಲಕ್ಷಕ್ಕೂ ಹೆಚ್ಚು ನಮ್ಮ ಕ್ಷೇತ್ರದ ಮಹಾಜನತೆ ಬರೋ ನಿರೀಕ್ಷೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾಯಿದ್ವಿ. ಅದನ್ನು ಮಾನ್ಯ ಈ ಜಿಲ್ಲೆಯ ಮಗನಾಗಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥವರು. ಆ ಕಾರಣದಿಂದ ಅವರೇ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.